ಆ ಬೆಟ್ಟದ ಮಧ್ಯದಲ್ಲಿ ಒಂದು ಜಲಪಾತ ನೋಡಿ. ಹಾ, ಸೂಪರ್ ಪ್ಲೇಸ್. ನಾವು 1 ಇಯರ್ ಇಂದ ಇಲ್ಲಿ ಬರ್ಕೊಂಡು ಎನ್ಸ್ಕೊಂಡು ಇವತ್ತಂತೂ ಇಲ್ಲಿ ಬರುವಂತ ಯೋಗ ಇತ್ತು. ನಮಸ್ಕಾರ, ನಾನು ಆರ್.ಜೆ. ನಾಯನ ಮತ್ತೆ ವಾಪಸ್ ಬಂದಿದ್ದೀನಿ. ಒಂದು ಬ್ಯೂಟಿಫುಲ್ ಆದಂತಹ ಹಳ್ಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗಿ ಆಯಿತು. ಹಾಗೆ ಅಲ್ಲಿ ಭತ್ತದ ಸಸಿಯನ್ನು ನಾಟಿ ಮಾಡಿದ್ದು ಆಯಿತು, ನಾಟಿ ಮಾಡ್ತಾ ಇರೋದನ್ನು ನೀವು ನೋಡಿದ್ದು ಆಯಿತು. ಹಾಗೆ ಹೇಳಿದೆ, ಇಲ್ಲಿ ಸಾಂಪ್ರದಾಯಿಕವಾದಂತಹ ಕೃಷಿ ವಿಧಾನವನ್ನೇ ಬಳಸಬೇಕು. ಟಿಲ್ಲರ್ ಅಥವಾ ಟ್ರ್ಯಾಕ್ಟರ್ಗಳನ್ನು ಈ ಗದ್ದೆಗಳಿಗೆ ಇಳಿಸೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಕೋಣಗಳನ್ನು ಕಟ್ಟಿಕೊಂಡು ಉಳುಮೆ ಮಾಡುವಂತಹ ಒಂದು ಪದ್ಧತಿ ಇದೆ. ಇಂತಹ ಸಾಂಪ್ರದಾಯಿಕ ಬೇಸಾಯವನ್ನು ನಾವು ಸುಮಾರು 10-15 ವರ್ಷಗಳ ಹಿಂದೆ ಎಲ್ಲಾ ಕಡೆಯಲ್ಲೂ ನೋಡ್ತಾ ಇದ್ವಿ. ಆದರೆ ಕಾಲಕ್ರಮೇಣ ಆಧುನಿಕ ಕೃಷಿ ಕಾಲಿಟ್ಟ ಮೇಲೆ ಈ ರೀತಿಯಾದಂತಹ ಉಳುಮೆ ನೋಡೋದು ಬಹಳ ಅಪರೂಪ ಅಲ್ವಾ. ನಾನು ಕೂಡ ತುಂಬ ವರ್ಷ ಆದಮೇಲೆ ಅದನ್ನ ಇಲ್ಲಿ ನೋಡಿದ್ದು. ಹಾಗೆ ಆ ಕಡಿದಾದಂತಹ ಬೆಟ್ಟಗಳು, ಇಳಿಜಾರು, ಕಣಿವೆ, 3 ಕಡೆ ಸುತ್ತುವರೆದಿರುವಂತಹ ಬೆಟ್ಟಗಳ ಸೌಂದರ್ಯ, ಬೆಟ್ಟದಿಂದ ಹರಿದು ಬರುವಂತಹ ಜಲಪಾತಗಳು, ಅಲ್ಲಿ ಇಲ್ಲಿ ಒಂದೊಂದು ಮನೆಗಳು, ಆಧುನಿಕತೆ ಸೋಕದೇ ಇರುವಂತಹ ಈ ಪ್ಲೇಸ್ ಹಾಗೆ ಹಚ್ಚ ಹಸಿರಾಗಿರಲಿ ಅನ್ನೋದೇ ಪ್ರತಿಯೊಬ್ಬ ಪರಿಸರ ಪ್ರೇಮಿಯ ಮನಸ್ಸಿನ ಮಾತಾಗಿರುತ್ತೆ. ನೀವು ಕೂಡ ಪರಿಸರವನ್ನು ಪ್ರೀತಿಸುವವರಾಗಿದ್ದರೆ ಖಂಡಿತ ಇದೇ ಮಾತನ್ನು ಹೇಳ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಬಹಳ ವರ್ಷಗಳಿಂದ ಇಲ್ಲಿ ಬದುಕನ್ನು ಕಟ್ಟಿಕೊಂಡಂತಹ ಇವರು ಇತ್ತೀಚಿನ ದಿನಗಳಲ್ಲಿ ಹೊರ ಜಗತ್ತನ್ನು ಕೂಡ ಕಂಡು ಈ ಪ್ರಕೃತಿಯ ನಡುವೆ ಕೂಡ ಅದೇ ರೀತಿಯ ಜೀವನವನ್ನು ನಡೆಸ್ತಾ ನಿಜವಾದಂತಹ ಪರಿಸರದ ಮಕ್ಕಳು ಅಂತ ಕರೆಸ್ಕೊಳ್ತಾರೆ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಇಲ್ಲಿ ಇದ್ದಷ್ಟು ಕ್ಷಣಗಳಿದೆ ಅಲ್ಲ, ಅದು ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂಥ ಒಂದು ಅನುಭವ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಹಸಿರು ಎಲ್ಲ ಕಡೆನೂ ಇರುತ್ತೆ, ಆದರೆ ಇಲ್ಲಿರುವಂತಹ ಹಸಿರ ರಾಶಿ ಇದೆ ಅಲ್ಲ, ಅದರ ಒಂದು ಸೌಂದರ್ಯವೇ ಬೇರೆ ರೀತಿಯದ್ದು ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಗದ್ದೆಗಳು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ನೋಡಿ, ಕಣ್ಣು ಹಾಯಿಸಿದಲ್ಲೆಲ್ಲ ಕಾಣುವಂಥ ಹಸಿರು, ತೆಂಗಿನ ಬೇಸಾಯ, ಹಾಗೆ ತೆಂಗು ಇದೆ, ಅಡಿಕೆ ಇದೆ, ಜೊತೆಗೆ ಮುಖ್ಯವಾಗಿ ಈ ಒಂದು ಭತ್ತದ ಕೃಷಿ ಅನ್ನೋದನ್ನು ನಾವು ಇಲ್ಲಿ ಕಾಣ್ತೇವೆ. ಹಾಗೆಯೇ ಇಲ್ಲಿ ಉಳುಮೆ ಮಾಡ್ತಾ ಇರುವಂತಹ ಈ ಎತ್ತುಗಳನ್ನು ನೋಡಿ, ಸಾಮಾನ್ಯವಾಗಿ ಬಹಳ ಅಪರೂಪವಾಗಿ ಕಾಣೋದಕ್ಕೆ ಸಿಗುವಂತಹ ಒಂದು ದೃಶ್ಯ ಇದು ಅಲ್ವಾ. ಈಗಿನ ಕಾಲದಲ್ಲಿ ಕಣ್ಮರೆಯಾಗ್ಬಿಟ್ಟಿದೆ ಈ ಸಾಂಪ್ರದಾಯಿಕ ಉಳುಮೆ ಅನ್ನುವಂಥದ್ದು. ಹಿಂದೆಲ್ಲ ನೋಡಿದ್ರೂ ಗದ್ದೆಗಳು, ಎಲ್ಲಿ ನೋಡಿದ್ರೂ ಹಸಿರೆ, ಅಲ್ಲಿ ಇಲ್ಲಿ ಜಲಪಾತಗಳಲ್ಲಿ ಹರಿದು ಬರ್ತಾ ಇರುವಂತಹ ನೀರು. ಇಲ್ಲೇ ಹುಟ್ಟಿ ಬೆಳೆದವರಿಗೆ ಬಹುಶಃ ಅದು ಸಾಮಾನ್ಯ ಅನ್ನಿಸ್ಬೋದು, ಆದರೆ ಮೊದಲನೇ ಬಾರಿಗೆ ಇಲ್ಲಿಗೆ ಭೇಟಿ ಕೊಟ್ಟವರಿಗೆ ಅನ್ಸುತ್ತೆ ಇದೆಂತಹ ಅದ್ಭುತ, ಸ್ವರ್ಗನೇ ಧರೆಗಿಳಿದಿದ್ಯಾ ಹೇಗೆ ಅಂತ. ನೋಡ್ತಾ ಇರೋ ನಿಮ್ಗೂ ಕೂಡ ಸುಸ್ತಾಗಿರುವವರು ಎಲ್ಲರೂ ಕೂಡ ತಿಂಡಿ ತಿಂತಾ ಇದ್ದಾರೆ ನನ್ನ ಜೊತೆ. ಯಾಕಂದ್ರೆ ಬಂದ್ಮೇಲೆ ಗೊತ್ತಾಯ್ತು, ಇದು ನಾ ದಿನಾ ನೋಡ್ತಾ ಇದ್ದೆ ಯಾವತ್ತು ಹೋಗುದು ಅಂದೇಳಿ. ಬಟ್ ಇವತ್ತು ಮಾತ್ರ ಬಹಳ ಖುಷಿ ಆಯ್ತು ನಂಗೆ. ಅಣ್ಣಪ್ಪಣ್ಣ ಒಂದು ಡೈರೆಕ್ಷನ್ ತಗೊಬಂದ ಮುಂದೆ, ನಾವು ಅವ್ನ ಹಿಂದೆ ಫಾಲೋ ಮಾಡ್ಕೊಂಡು ಬಂದ್ವಿ. ನೀವು ಡೈರೆಕ್ಟ್ ಎಲ್ಲ ನೋಡಿದ್ವಿ. ಬರುವಾಗ ತುಂಬಾ ಮಳೆ ಇತ್ತು, ಇವಾಗ ಮಳೆ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ವ್ಯೂ ನೋಡ್ಲಿಕ್ಕೂ ಸಹ ಎಲ್ಲ ಸಿಗ್ತಾ ಇದೆ. ಸೊ ಎಲ್ಲ ಖುಷಿ. ನಾವು ಅಲ್ಲಿಂದ ಮತ್ತೆ ಅವರ ಮನೆಗೆ ಬಂದ್ವಿ, ಅವರ ಪ್ರೀತಿಯ ಆಹ್ವಾನದ ಮೇರೆಗೆ. ಯಾಕಂದರೆ ಪದ್ದು ಅಕ್ಕ ಮನೆಗೆ ಬಂದು ದೋಸೆ ತಿಂದೆ ಬಿಡೋದೇ ಇಲ್ಲ ಅಂತ ಹೇಳಿದರು. ಸೊ ಮೇಲೆಯಿಂದ ಕೆಳಗಡೆ ಇಳಿದು ಬಂದು ನೋಡಬೇಕಾದ್ರೆ ಬೆಟ್ಟದಿಂದ ಹರಿದು ಬರ್ತಾ ಇರುವಂತಹ ನೀರು ಪೈಪ್ ಮೂಲಕ. ಅವರು ಬೇಸಿಗೆಯಲ್ಲಿ ನೀರಿಲ್ಲದೆ ಇರುವಂಥ ಸಮಯದಲ್ಲಿ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಂತೆ ನೋಡಿ. ವರ್ಷವಿಡೀ ಪಶ್ಚಿಮ ಘಟ್ಟದಲ್ಲಿ ನೀರು ಬರ್ತಾ ಇರ್ತದೆ ಅಂತ ನೀವು ಕೇಳ್ತಾ ಇದ್ರಿ, ಇದೇ ಅದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಕಣ್ಮರೆಯಾಗ್ತಾ ಇದೆ. ಕಾರಣ, ನಾವು ಪಶ್ಚಿಮ ಘಟ್ಟದ ಮೇಲೆ ಮಾಡ್ತಾ ಇರುವಂತಹ ಅತಿಕ್ರಮಣ, ಅಲ್ಲಿ ಅರಣ್ಯ ನಾಶ ಆಗ್ತಾ ಇದೆ. ಇದರಿಂದಾಗಿಯೇ ಇವತ್ತು ಎಲ್ಲ ಪರಿಣಾಮಗಳನ್ನು ಎದುರಿಸ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ಪಶ್ಚಿಮ ಘಟ್ಟಗಳನ್ನು ಕಾಪಾಡೋದ್ರಲ್ಲಿ ನಮ್ಮ ಒಂದು ಕರಾವಳಿ ಜಿಲ್ಲೆಗಳಿರ್ಬೋದು, ಮಲೆನಾಡ ಜಿಲ್ಲೆಗಳ ಒಂದು ಆರೋಗ್ಯ ಅನ್ನೋದು ಅಡಗಿದೆ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿ ಪರಿಸರ ಅಂತಂದರೆ ಒಂದಿಷ್ಟು ಜನ ಮಾತ್ರ ಯೋಚನೆ ಮಾಡುವಂಥ ವಿಚಾರ ಆಗಿದೆ. ಯಾರೋ ಒಂದಿಷ್ಟು ಜನರಿಗೆ ಪರಿಸರ ಪ್ರೇಮಿಗಳು ಅಥವಾ ಪರಿಸರವಾದಿಗಳು ಅನ್ನುವಂಥ ಹಣೆಪಟ್ಟಿ ಕಟ್ಟಿ ನಮಗೆ ನಾವೇ ಮೋಸ ಮಾಡ್ಕೋತಾ ಇದ್ದೀವಿ ಅಂತ ನನಗನ್ಸೋದು. ಯಾಕಂದರೆ ಈ ಒಂದು ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಟಿ ಹರಿಯುವಂತಹ ನದಿಗಳು ನಮ್ಮ ಜೀವನಾಡಿಗಳು. ಇವತ್ತು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಹರಿಯುವಂತಹ ಕಾವೇರಿ ನದಿಯ ನೀರು ಬೆಂಗಳೂರನ್ನ ಪೋಷಿಸ್ತಾ ಇದ್ರೆ, ನೇತ್ರಾವತಿ ನದಿಯ ನೀರು ಮಂಗಳೂರು ನಗರವನ್ನ ಪೋಷಿಸ್ತಾ ಇದೆ. ಅಂಡ್ ಕಾವೇರಿ ನೀರು ಮೈಸೂರು, ಬೆಂಗಳೂರು ಸೇರಿದಂತೆ ತಮಿಳುನಾಡಿನ ಅದೆಷ್ಟೋ ಊರುಗಳಿಗೆ ಜೀವ ನದಿಯಾಗಿ ಅವರನ್ನೆಲ್ಲ ಪೊರೆಯುವಂಥ ಕೆಲಸ ಮಾಡ್ತಾ ಇದೆ. ಇದಕ್ಕೆಲ್ಲ ಕಾರಣವಾದದ್ದೇ ನಮ್ಮ ಪಶ್ಚಿಮ ಘಟ್ಟಗಳು.
ಆ ಪಶ್ಚಿಮ ಘಟ್ಟವನ್ನು ಹಾಗೇ ಉಳಿಸ್ಬೇಕು ಅಂತ ಒಂದಿಷ್ಟು ಜನ ಹೋರಾಟ ಮಾಡಿದ್ರೆ ಸಾಕಾಗೋದಿಲ್ಲ. ಮೊನ್ನೆಯ ದಿನ ವಯನಾಡಿನಲ್ಲಿ ಆದಂತಹ ದುರಂತದ ಬಗ್ಗೆ ನೀವೆಲ್ಲ ನೋಡಿದಿರ. ಯಾಕೆ ಹಾಗಾಯಿತು ಅಂತ ಯೋಚನೆ ಮಾಡುವಾಗ ಅವೈಜ್ಞಾನಿಕ ಕಾಮಗಾರಿಗಳು, ಪ್ರಕೃತಿಯ ಮೇಲೆ ನಿರಂತರವಾಗಿ ಆಗ್ತಾ ಇರುವಂತಹ ದಾಳಿಯೇ ಇದೆಲ್ಲದಕ್ಕೂ ಕಾರಣ ಅನ್ನೋದನ್ನು ನಾವು ಕೇಳಿದ್ದೇವೆ ಅಲ್ವಾ. ಬೆಟ್ಟಗಳನ್ನು ಅದರ ಪಾಡಿಗೆ ಅದನ್ನು ಇರೋದಕ್ಕೆ ಬಿಟ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಷ್ಟು ನಾವು ಮುಂದುವರೆದಿದ್ದೇವೆ. ಇದಕ್ಕೆಲ್ಲ ಮನಸ್ಸು ಮಾಡಬೇಕಾಗಿರೋರು ಬಹುಶಃ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲರೂ ಮನಸ್ಸು ಮಾಡಬೇಕು. ಎಷ್ಟೋ ಜನ ವಿಜ್ಞಾನಿಗಳು ಸಜೆಷನ್ಸ್ ಕೊಡ್ತಾರೆ, ಬಹುಶಃ ಅದನ್ನು ತಗೊಂಡು ಪಾಲನೆ ಮಾಡಿದರೆ ಖಂಡಿತ ಇದು ಯಾವ ಅನಾಹುತಗಳು ಕೂಡ ನಡೆಯೋದಿಲ್ಲ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ನಾವು ಅವರ ಮನೆ ಒಳಗಡೆ ಹೋದ್ವಿ ಸ್ವಲ್ಪ ಹೊತ್ತಾದಮೇಲೆ. ಆ್ಯಂಡ್ ಮನೆಯಲ್ಲಿ ಅಲ್ಲಿ ಸಾಮಾನ್ಯವಾಗಿ ಈ ನಾಟಿ ಮುಗಿಸಿ ಬಂದವರಿಗೆ ತಿನ್ನೋದಕ್ಕೆ ಏನಾದರೂ ಒಂದು ರೆಡಿ ಮಾಡಿ ಇಟ್ಟಿರ್ತಾರೆ. ಆ್ಯಂಡ್ ಹೆಚ್ಚಾಗಿ ಅದು ದೋಸೆ ಅಥವಾ ಈ ಪುಂಡಿ ಈ ಥರದ್ದೆಲ್ಲ ಇರುತ್ತೆ. ಸ್ಪೆಷಲ್ ತಿಂಡಿಗಳು, ದೋಸೆ ಅಂತೆಲ್ಲ ಬೇರೆ ಬೇರೆ ವೆರೈಟಿ ಇರುತ್ತಲ್ವ, ಅದೆಲ್ಲವೂ ಕೂಡ. ಈ ನೀರನ್ನು ನಾನು ಕುಡಿದೆ, ಖುಷಿ ಆಯಿತು. ಬೆಟ್ಟದಿಂದ ಹರಿದು ಬಂದ ಶುದ್ಧವಾದಂಥ ನೀರು. ಉದ್ದಿನ ದೋಸೆ ಹಾಗೆ ಮಶ್ರೂಮ್ ಇದು ಸಾರಿತ್ತು. ಮಶ್ರೂಮ್ ಅಂತಂದರೆ ನಾವು ಪೇಟೆಯಿಂದ ತಂದ ಮಶ್ರೂಮ್ ಅಲ್ಲ, ಅಲ್ಲೇ ಬೆಳೆದಂತಹ ಮಶ್ರೂಮ್. ಆ್ಯಂಡ್ ನಾನು ಸಿಗುತ್ತಾ ಅಂತ ಕೇಳಿದ್ದಕ್ಕೆ ನನಗೆ ಅವರ ಮಗ ನಾಗರಾಜ್ ಹೋಗಿ ಆ ಮಶ್ರೂಮನ್ನು ತೋಟದಿಂದ ಕಿತ್ತು ತೊಗೊಂಡು ಬಂದರು. ಮತ್ತೆ ಮಾಡಿದ್ದೆ ನೋಡಿ, ಇಲ್ಲಿ ಮಕ್ಕಳು ಕೈಯಲ್ಲಿ ಭತ್ತದ ಸಸಿಯನ್ನು ಹಿಡಿದು ಹೋಗ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಹುಟ್ಟಿ ಬೆಳೆದವರೆಲ್ಲರಿಗೂ ಕೂಡ ಪರಿಸರದಲ್ಲಿ ಹೇಗೆ ಬದುಕಬೇಕು, ಅದನ್ನು ಹೇಗೆ ಪ್ರೀತಿಸಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನೂ ಒಬ್ಬಳು ತಂಗಿದ್ದಾಳೆ ನನ್ನ ಫ್ರೆಂಡ್ ನಾಗರತ್ನ. ಈಗ ಹೊತ್ತಾಯ್ತು, ದೋಸೆ ಮತ್ತೆ ಇದೆಲ್ಲ ತಿಂದಾಯ್ತು. ಈಗ ನನಗಂತೂ ಅಣಬೆ ಮಶ್ರೂಮ್ ಸಿಕ್ತು, ಖುಷಿ ಆಯಿತು. ಅದು ಸ್ವಲ್ಪ ತಿಂದರೂ ಏನೋ ಒಂಥರ ಖುಷಿ, ನೇಚರಲ್ಲಿ ಸಿಕ್ಕಿದ್ದು. ಆ್ಯಂಡ್ ಅವರಿಂದ ಬೀಳ್ಕೊಟ್ಟು ಅಲ್ಲಿಂದ ಹೊರಡುವಾಗ ನೋಡಿ ಈ ಥರದ ವ್ಯೂ, ಕೆಳಗಡೆ ಫುಲ್ ನೀರೆಲ್ಲ ಹರ್ಕೊಂಡು ಹೋಗ್ತಾ ಇರುವಂತಹ ಚಿಕ್ಕ ತೊರೆ. ಇದಕ್ಕೆಲ್ಲ ಒಂದೊಂದು ಊರಿನ ಗ್ರಾಮ್ಯ ಭಾಷೆಯಲ್ಲಿ ಒಂದೊಂದು ಹೆಸರಿನಿಂದ ಕರೀತಾರೆ. ಕುಂದಾಪುರ ಕನ್ನಡದಲ್ಲಿ ತೋಡ್ ಅಂದೇಳಿ ಹೇಳಿ ನಾವು ಹೇಳುತ್ತೆ. ತೋಡು, ಚಿಕ್ಕ ಕಾಲುವೆ ಅಂತ ಹೇಳ್ಬೋದು ಶುದ್ಧ ಕನ್ನಡದಲ್ಲಿ. ಇವರೆಲ್ಲ ಪ್ರತಿದಿನ ಈ ಕಾಲುವೆಯಲ್ಲಿ ನೀರನ್ನು ತೋಯಿಸ್ಕೊಂಡೇ ಹೋಗಬೇಕು. ನಿಮಗೆ ಗೊತ್ತಿರಬಹುದು, ಸಾಮಾನ್ಯವಾಗಿ ಕರಾವಳಿಯ ಜಿಲ್ಲೆಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಇದೇ ತರಹದ ತೊರೆಗಳು ಎಷ್ಟೋ ಹರಿತಾನೇ ಇರುತ್ತೆ. ಆ್ಯಂಡ್ ಶಾಲೆಗೆಲ್ಲ ರಜೆ ಕೊಟ್ಟಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಅಲ್ವಾ, ಯಾಕೆ ಇಷ್ಟೆಲ್ಲ ರಜೆ ಕೊಡ್ತಾರೆ ಅಂತ. ನೋಡಿ, ಗ್ರಾಮೀಣ ಪ್ರದೇಶದಲ್ಲಿ ಈ ತೊರೆಗಳೆಲ್ಲ ತುಂಬಿ ಹರಿಯುವಂಥ ಸಮಯ ಅದು. ಚಿಕ್ಕ ಮಕ್ಕಳಿಗೆ ಅದೇ ನೀರು ಸಾಕಾಗುತ್ತೆ ಅಲ್ವಾ. ಹಾಗಾಗಿ ಆ ಮುಂಜಾಗರೂಕತಾ ಕ್ರಮವಾಗಿ ಸಾಮಾನ್ಯವಾಗಿ ರಜೆಯನ್ನು ಕೊಡ್ತಾರೆ. ಅಲ್ಲೆಲ್ಲ ಆ ಪರಿಸರದಲ್ಲಿ ಬೆಳೆದವರಿಗೆ ಗೊತ್ತಿರುತ್ತೆ ಇದರ ಕಷ್ಟ ಏನು ಅಂತ. ನೋಡಿ, ನೀರು ಇಷ್ಟು ಸಾಕಲ್ವಾ. ಆ್ಯಂಡ್ ಇದು ಒಂದು ರೀತಿ ಜಲಪಾತದ ಥರ ಇತ್ತು. ಎಷ್ಟು ಶುದ್ಧವಾಗಿತ್ತು ಗೊತ್ತಾ, ಮೇಲೆ ಬೆಟ್ಟದಿಂದ ಹರಿದು ಬರುವಂತಹ ನೀರು. ಆ್ಯಂಡ್ ತುಂಬ ತಣ್ಣಗಿರುತ್ತೆ. ಅಲ್ಲಿ ಆ ನೀರಲ್ಲಿ ನಿಂತರೆ ಕಾಲನ್ನು ತೆಗೆಯೋದಕ್ಕೆ ಮನಸ್ಸೇ ಬರೋದಿಲ್ಲ. ಇದು ಕೆಳಗಡೆ ಹೋಗ್ತಾ ಹೋಗ್ತಾ ಒಂದು ಚಿಕ್ಕ ಜಲಪಾತವಾಗುತ್ತೆ ನೋಡಿ. ಇದು ಆ್ಯಕ್ಚುಲಿ ರೋಡು ಹೌದು, ತೋಡು ಹೌದು. ರಸ್ತೆಯಲ್ಲಿ ವೆಹಿಕಲ್ ಕೂಡ ಬರುತ್ತೆ ಬೇಸಿಗೆ ಕಾಲದಲ್ಲಿ. ಆದರೆ ಮಳೆಗಾಲದಲ್ಲಿ ಕೆಲವೊಂದು ಕಡೆ ನೀರು ಹರ್ಕೊಂಡು ಹೋಗೋದ್ರಿಂದ ಆ ಟೈಮಲ್ಲಿ ಬೇರೆಯದ್ದೇ ವಾತಾವರಣ. ನಾವು ಅಲ್ಲಿಂದ ಸ್ವಲ್ಪ ದೂರ ಬಂದು ಅಲ್ಲೇ ಕೆಳಗಡೆ ನೀರು ಹರಿತಾ ಇರೋ ಈ ಜಾಗಕ್ಕೆ ಬಂದ್ವಿ. ತುಂಬ ಚೆನ್ನಾಗಿತ್ತು ವ್ಯೂ ಎಲ್ಲ. ಪ್ರಕೃತಿಯ ಮಧ್ಯೆ ಎಷ್ಟು ಕಾಲ ಕಳೆಯೋದಾದರೂ ಸರಿ, ಅದರ ಒಂದು ಖುಷಿಯೇ ಬೇರೆ ಇರುತ್ತೆ ಅಲ್ವಾ. ಹಾಲ್ ನೊರೆಯ ರೀತಿ ಧುಮ್ಮಿಕ್ಕುವಂತಹ ಜಲಧಾರೆಯನ್ನು ಕಣ್ತುಂಬಿಸಿಕೊಂಡಷ್ಟು ಆ ಪುಳಕವೇ ಬೇರೆ ಅಂತ ಹೇಳ್ಬೋದು. ಕವಿಗಳೆಲ್ಲ ಇದನ್ನು ನೋಡಿಯೇ ಹಾಡುಗಳನ್ನು ಬರೆಯೋರು, ಪರಿಸರದಿಂದ ಸ್ಫೂರ್ತಿಯನ್ನು ಪಡಿತಾರೆ ಅಂತ ಹೇಳ್ತಾರೆ. ಆ್ಯಂಡ್ ನಾನು ಹುಟ್ಟಿ ಬೆಳೆದಂತಹ ಪ್ಲೇಸಲ್ಲಿ ನನ್ನ ಅಜ್ಜಿ ಮನೆ ಇದ್ದಂತಹ ವಾತಾವರಣ ಎಲ್ಲ ಹೀಗೆ ಇತ್ತು. ಸೊ ಆ ಸಿಟಿ ಹಳ್ಳಿ ಎರಡರ ವಾತಾವರಣವನ್ನು ನೋಡಿ ಬೆಳೆದಂತಹ ಎಷ್ಟೋ ಜನ ಹೇಳ್ತಾರೆ, ನಾವು ಅದನ್ನು ಮಿಸ್ ಮಾಡ್ಕೊಂಡಿಲ್ಲ, ಎಸ್ ನಾವು ನೀರಲ್ಲಿ ಆಟ ಆಡಿದ್ದೀವಿ ಅಂತ. ಜಲಪಾತದ ನೀರಿಗೆ ಮೈ ಒಡ್ಡಿದ್ರೆ ಬೆನ್ನು ನೋವು ಕೂಡ ವಾಸಿ ಮಾಡುವಷ್ಟು ಗುಣವನ್ನು ಈ ನೀರಿನ ಶಕ್ತಿ ಹೊಂದಿದೆ ಅಂತ ಹೇಳ್ತಾರೆ ನೋಡಿ. ಅದು ಈ ಬೆಟ್ಟಗುಡ್ಡಗಳಿಂದ ಹರಿದು ಬರುವಂತಹ ನೀರಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇದು ಗಿಡಮೂಲಿಕೆಗಳಿಂದ ಹಾಗೆ ಅದಕ್ಕೆಲ್ಲ ಸೋಕಿಕೊಂಡು ಬರುತ್ತೆ ಅಂತ ಹೇಳ್ತಾರೆ. ನೀವು ಮಲೆನಾಡ ಗಿಡ್ಡ ತಳಿಯ ಹಸುಗಳ ಬಗ್ಗೆ ಕೇಳಿರ್ಬೋದು. ಈ ಹಸುಗಳ ಹಾಲು ತುಪ್ಪಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ, ಪ್ರಾಧಾನ್ಯತೆ ಇದೆ. ಯಾಕೆ ಅಂತ ಕೇಳಿದ್ರೆ, ಈ ಮಲೆನಾಡ ಹಸುಗಳು ಆ ಮಲೆನಾಡ ಬೆಟ್ಟಗುಡ್ಡಗಳಲ್ಲಿ ಮೇಯೋದಕ್ಕೆ ಹೋದಾಗ ಅಲ್ಲಿರುವ ಗಿಡಮೂಲಿಕೆಗಳನ್ನೆಲ್ಲ ತಿಂತವೆ. ಆ್ಯಂಡ್ ಅದು ಹಾಲಿನ ರೂಪದಲ್ಲಿ, ಅಮೃತದ ರೂಪದಲ್ಲಿ ನಮಗೆ ಸಿಗುತ್ತೆ ಅಂತ. ಅದಕ್ಕೆ ಔಷಧೀಯ ಗುಣ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು, ಇತ್ತೀಚಿನ ದಿನಗಳಲ್ಲಿ ಈ ಮಲೆನಾಡು ಗಿಡ್ಡ ಅಷ್ಟೇ ಅಲ್ಲ, ಎಷ್ಟೋ ನಮ್ಮ ದೇಶೀಯ ಗೋವಿನ ತಳಿಗಳು ಅಳಿವಿನ ಅಂಚಿನತ್ತ ಸಾಕ್ತಾ ಇರೋದನ್ನು ನೋಡಿದಾಗ ಬಹುಶಃ ಅದನ್ನೆಲ್ಲ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥದ್ದು ಕೂಡ
ಚಿಂತನೆ ನಡಿಬೇಕು ಅಂತ ಅನ್ಸುತ್ತೆ. ಯಾವುದೂ ಕೂಡ ಅಳಿವಿನ ಅಂಚಿಗೆ ಸಾಗಬಾರ್ದು, ಎಲ್ಲವೂ ಕೂಡ ಇರಬೇಕು, ಆಗಲೇ ನಮ್ಮ ಪರಿಸರ ಬ್ಯಾಲೆನ್ಸ್ ಆಗಿರುತ್ತೆ. ಏನಂತೀರಾ? ಆ್ಯಂಡ್ ನಾವು ಯಾವುದೋ ಒಂದು ಓಟವನ್ನು ಓಡ್ತಾ ನಿಜವಾಗಿ ಬೇಕಾದದನ್ನೇ ಮರೆತು ಬಿಟ್ಟಿದ್ದೀವಿ. ದೇವರು ನಮ್ಮೆಲ್ಲರಿಗೂ ಎಲ್ಲದನ್ನೂ ದಯಪಾಲಿಸ್ತಾನೆ ಪರಿಸರದ ಮೂಲಕ, ಪ್ರಕೃತಿಯ ಮೂಲಕ, ಕಣ್ಣಿಗೆ ನೋಡೋದಕ್ಕೆ ಸುಂದರವಾಗಿರುವಂತಹ ದೃಶ್ಯಗಳು ಆ್ಯಂಡ್ ಹಣ್ಣು ಹಂಪಲು ಬೆಳ್ಕೊಳ್ಳೋದಕ್ಕೆ ಬೇಕಾದಂಥ ಜಾಗ, ಅದಕ್ಕೆ ಬೇಕಾದಂಥ ನೀರು. ಆದರೆ ನಾವು ಅದೆಲ್ಲವನ್ನು ನಾಶಪಡಿಸಿ ಕಾಂಕ್ರೀಟ್ ಕಾಡುಗಳನ್ನು ಕಟ್ಟೋದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಈ ಕಾಂಕ್ರೀಟ್ ಕಾಡುಗಳಲ್ಲಿ ಬದುಕುವಂತಹ ಧಾವಂತದಲ್ಲಿ ಕಾಂಕ್ರೀಟ್ ಕಾಡುಗಳ ಮುಂದಿನ ಪರಿಣಾಮ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸಿಟಿಗಳಲ್ಲೂ ಕೂಡ ಹಸಿರಿನ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಖಂಡಿತ ಸಾಧ್ಯ ಇದೆ, ಯಾಕಾಗಲ್ಲ? ಮನಸ್ಸಿದ್ರೆ ಮಾರ್ಗ, ಏನಂತೀರಾ? ಆ್ಯಂಡ್ ನೀವು ಈ ವರ್ಷ ಮಳೆಗಾಲಕ್ಕಾದರೂ ಒಂದಿಷ್ಟು ಗಿಡಗಳನ್ನು ನೆಟ್ಟು ಈ ಪ್ರಪಂಚವನ್ನು, ಪ್ರಕೃತಿಯನ್ನು ಹಸಿರಾಗಿಸುವಂತಹ ಪಣವನ್ನು ತೊಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ಸಿಗ್ತೀನಿ ಇಂತಹ ಒಂದಿಷ್ಟು ವಿಡಿಯೋಗಳ ಜೊತೆ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ಆ್ಯಂಡ್ ನೋಡ್ತಾ ಇರಿ, ಒಂದಿಷ್ಟು ವಿಡಿಯೋಸ್ ಹೀಗೆ ಬರ್ತಾನೆ ಇರುತ್ತೆ. ಓಕೆನಾ? ನಮಸ್ಕಾರ.